1964ರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ ಶರಾವತಿ ನದಿಗೆ. ಆವಾಗ 150ಕ್ಕೂ ಹೆಚ್ಚು ಹಳ್ಳಿ ನೀರಲ್ಲಿ ಮುಳುಗಡೆ ಆಗ್ಬಿಡತ್ತೆ. ಅವಾಗ ಸರ್ಕಾರದವ್ರು ಏನು ಮಾಡ್ತಾರೆ, ಒಂದೊಂದು ಹಳ್ಳಿಯವ್ರನ್ನ ಒಂದೊಂದು ಕಡೆ ಕಳಿಸ್ಬಿಡ್ತಾರೆ. ಹಾಗೆ ವಲಸೆ ಬಂದಂಥ 100ಕ್ಕೂ ಹೆಚ್ಚು ಕುಟುಂಬ ಶೆಟ್ಟಹಳ್ಳಿ ಅಭಯಾರಣ್ಯದಲ್ಲಿ ವಾಸವಾಗ್ತಾರೆ. ಈ ಅಭಯಾರಣ್ಯ ಇರೋದು ಶಿವಮೊಗ್ಗದಿಂದ 20 ಕಿಲೋಮೀಟ್ರ್ ದೂರದಲ್ಲಿ. ಈ ಊರಿಗೆ ಯಾವುದೇ ರೀತಿಯಂಥ ಫೆಸಿಲಿಟಿ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ. ಇಂಥ ಊರಲ್ಲಿ ಇವರು 60 ವರ್ಷದಿಂದ ವಾಸವಾಗಿದ್ದಾರೆ. ಈಗ ಒಂದು 2 ವರ್ಷ ಆಯಿತು ಕರೆಂಟ್ ಮಾಡಿದ್ದಾರೆ, ಅಂಡರ್ ಪಾಸ್ ಮಾಡಿ. ಇಷ್ಟು ವರ್ಷ ಇವರು ಕತ್ಲಲ್ಲೇ ಇದ್ದರು, ಅಂದರೆ ಸೋಲಾರ್ ಯೂಸ್ ಮಾಡ್ಕೊಂಡೇ ಇದ್ದರು. ಸೋಲಾರ್ ಅಂದರೆ ನಿಮಗೆ ಗೊತ್ತು, ಮಳೆಗಾಲದಲ್ಲಿ ಯಾವ ರೀತಿ ಸಿಗತ್ತೆ ಅಂತೇಳಿ. ಅದು ಬೇರೆ, ಅದು ಅಭಯಾರಣ್ಯ. ಇವ್ರಿಗೇನಾದ್ರು ಎಮರ್ಜೆನ್ಸಿ ಆಯಿತು, ಹೆಲ್ತ್ ಇಶ್ಯೂ ಆಯಿತು ಅಂದರೆ ಇವ್ರು ಶಿವಮೊಗ್ಗನೇ ಬರಬೇಕು. ಶಿವಮೊಗ್ಗ ಬರಬೇಕಂದ್ರೆ ರೋಡ್ ವ್ಯವಸ್ಥೆನೂ ಸರಿ ಇಲ್ಲ, ಬಸ್ ಫೆಸಿಲಿಟಿನೂ ಇಲ್ಲ, ಯಾವುದೇ ರೀತಿ ಫೆಸಿಲಿಟಿನೂ ಇಲ್ಲ. ಇಂಥ ಊರಲ್ಲಿ ಈಗ ಒಂದು 6 ವರ್ಷದಿಂದ ರಜನಿ ಮಂಜುನಾಥ್ ಅಂತ ನರ್ಸ್ ಒಬ್ಬರು ಕಿಡದುಂಬಿ ಮುಂಡಪ್ಪ ಅವ್ರ ಮನೆಗೆ ಸೊಸೆಯಾಗಿ ಬರ್ತಾರೆ. ಇವ್ರು ಯಾವುದೇ ರೀತಿ ಫೀಸ್ ತಗೊಳ್ಳದೆ ಅಲ್ಲಿನ ಹಳ್ಳಿ ಜನಕ್ಕೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಈ ವಿಷಯನ ಅಲ್ಲಿನ ಜನಗಳ ಹತ್ರನೇ ಕೇಳೋಣ. ನಮ್ಮೂರು ಶೆಟ್ಟಹಳ್ಳಿ ಮತ್ತು ಚಿತ್ರಶೆಟ್ಟಹಳ್ಳಿ ಅಂದರೆ 2 ಕುಗ್ರಾಮಗಳು. ಶಿವಮೊಗ್ಗ ಸಿಟಿಯಿಂದ 20 ಕಿಲೋಮೀಟ್ರು ದೂರದಲ್ಲಿರ್ತಕ್ಕಂಥ ಊರು. ಈ ಊರಿಂದ ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಒಂದು ರಸ್ತೆ ಇಲ್ಲ. ಅಂಥ ಒಂದು ಊರಲ್ಲಿ ನಾವು ಸುಮಾರು ಒಂದು 60 ವರ್ಷದಿಂದ ಜೀವನ ನಡೆಸ್ತಾ ಇದ್ದೀವಿ. ಅಂದರೆ ನಾವು ಹಿಂದೆ ಶರಾವತಿ ಬ್ಯಾಕ್ವಾಟ್ರಿಂದ ಇಲ್ಲಿ ಬಂದು ನೆಲೆಸಿರೋ ಜನ ನಮ್ಮದು. ಇಲ್ಲಿ ಒಂದು 100 ಕುಟುಂಬಗಳಿದ್ದಾವೆ. ಒಂದು 60 ವರ್ಷದಿಂದ ಆ ಕುಟುಂಬಗಳು ಇಲ್ಲಿ ನೆಲೆಸ್ಕೊಂಡು ಬಂದಿದ್ದೀವಿ ನಾವು. ನಮಗೆ ಏನೇ ಒಂದು ಹಾಸ್ಪಿಟ್ಲಿಂದ ಇರ್ಬೋದು, ಏನೇ ಒಂದು ವಿಷಯಕ್ಕೆ ಇರ್ಬೋದು, ಸಿಟಿಗೆ ಹೋಗ್ತಕ್ಕಂಥದ್ದು ಅಥವಾ ದಿನಸಿ ತರ್ತಕ್ಕಂಥ ಎಲ್ಲದೂ ನಾವು ಶಿವಮೊಗ್ಗನೇ ಹೋಗ್ಬೇಕು. ಅಂದರೆ ಆ ಒಂದು ರಸ್ತೆ ಅಂದರೆ ಮಣ್ಣು ರಸ್ತೆ, ಜಲ್ಲಿ ಜೊತೆಗೆ ಮೆಟ್ಲಿಂಗ್ ಆಗಿರೋದು ಮಣ್ಣು ರಸ್ತೆ. ಮಳೆಗಾಲದಲ್ಲಂತಲೂ ಓಡಾಡಲಿಕ್ಕಾಗಲ್ಲ, ಅಷ್ಟು ಹೊಂಡ ಗುಂಡಿಗಳು ಆಗಿರ್ತದೆ ರಸ್ತೆಗಳಲ್ಲಿ. ತುಂಬ ಕಷ್ಟ ಆಗುತ್ತೆ ಓಡಾಡೋದು. ಅಂಥ ಒಂದು ಊರಲ್ಲಿ ಅವರು ನರ್ಸಿಂಗು ಮಾಡ್ಕೊಂಡಿರ್ತಕ್ಕಂಥವ್ರು ಇವಾಗಿ ನಮ್ಮೂರಲ್ಲಿ ನೆಲೆಸಿದ್ದಾರೆ. ಅವರು ನಾವೇನು ಸಿಟಿಗಳಿಗೆ ಹೋಗಿ ಡಾಕ್ಟ್ರ್ ಹತ್ರ ಪ್ರಿಸ್ಕ್ರಿಪ್ಷನ್ ಏನು ಬರ್ತೀವಿ ಅಥವಾ ಇಂಜೆಕ್ಷನ್ ಯಾವುದಾದ್ರು ಎಮರ್ಜೆನ್ಸಿ ಇದ್ದರೆ ಅವ್ರ ಹತ್ರ ಅನುಭವ ಇರೋದನ್ನು ಅವ್ರ ಹತ್ರ ತಗೊಳ್ತಾ ಇದ್ದೀವಿ. ಅವರು ಅದನ್ನು ಮಾಡ್ತಾಯಿದ್ದಾರೆ ಮನಸ್ಪೂರ್ವಕವಾಗಿ. ಜೊತೆಗೆ ಅವರು ಅದು ಮಾಡ್ತಿರೋದು ನಮ್ಮ ಊರಿಗೆ ಒಂದು ತುಂಬಾ ಹೆಲ್ಪ್ ಆಗಿದೆ ನಮ್ಗೆ ಜನಗಳಿಗೆ. ಅವ್ರು ಇಲ್ಲದೇ ಇದ್ದಿದ್ದರೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ನನ್ನ ಮಗನಿಗೆ ಒಂದು ತುಂಬ ಮೆಡಿಕಲಿಂದು ಪ್ರಾಬ್ಲಮ್ ಆಗಿತ್ತು. ಅಂದರೆ ಕಾಲಿಗೆ ಗ್ಲಾಸ್ ಚುಚ್ಕೊಂಡ್ಬಿಟ್ಟು ತುಂಬ ಸೀರಿಯಸ್ ಇಂಜುರಿ ಆಗ್ಬಿಟ್ಟಿತ್ತು. ಅದು NH ಅಲ್ಲಿ ನಾರಾಯಣವರದಲ್ಲಿ ಆಪ್ರೇಷನ್ ಮಾಡ್ತಿದ್ದೆ. ಜೊತೆಗೆ ಡೈಲಿ ಡ್ರೆಸ್ಸಿಂಗ್ ಇತ್ತು 2 ಟೈಮು. ಜೊತೆ ಮೆಡಿಸಿನೆಲ್ಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೇಳಿದರು. ನಾವು ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥದ್ರೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಅಂದರೆ ನಾವು ವೆಹಿಕಲ್ ಮಾಡಿಸ್ಕೊಂಡು ಹೋಗೋದಾದರೂ ಸ್ವಂತ ಅಥವಾ ಬಾಡಿಗೆನ ಮಾಡಿಸ್ಕೊಂಡು 5-6 ಸಾವಿರ ಖರ್ಚು ಬರ್ತಿತ್ತು. ಪ್ಲಸ್ ಹಾಸ್ಪಿಟ್ಲ್ ಏನು ಖರ್ಚು ಬರ್ತೀವಿ, ಜೊತೆಗೆ ಒಂದು 10 ಸಾವಿರ ಆಗ್ತಿತ್ತು ಒಂದು ದಿನಕ್ಕೆ. ಅಂಥ ಒಂದು ಸನ್ನಿವೇಶದಲ್ಲಿ ಕೂಡ ನಮಗೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ ನಮ್ಮ ಮನೆಗೆ ಇಲ್ಲೇ ಇರೋದ್ರಿಂದ, ಊರಲ್ಲೇ ಇರೋದ್ರಿಂದ ಅವ್ರು ಬಂದು ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ ಫ್ರೀಯಾಗಿ. ಅಷ್ಟು ಒಂದು 5-6 ವರ್ಷ ಆಯಿತು ಇದು ಮಾಡ್ಕೊಂಡು ಹೋಗ್ತಾವ್ರು. ಅಲ್ಲಿಂದ ತುಂಬ ಊರಿನ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ. ಅದು ಹೆಸರು ಈಶ್ವರ ಅಂತ, ಚಿತ್ರಶೆಟ್ಟಹಳ್ಳಿ ಗ್ರಾಮ, ಶಿವಮೊಗ್ಗದಿಂದ 18 ಕಿಲೋಮೀಟ್ರ್ ಆಗುತ್ತೆ. ಇದೇ ಹೋದ ತಿಂಗಳು ಏಪ್ರಿಲ್ 1ನೇ ತಾರೀಕು ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ, ಬ್ರೈನ್ ಸ್ಟ್ರೋಕ್ ಆಗಿ ಬೆಂಗಳೂರು ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೋದ್ವಿ. ಅಲ್ಲಿ 22 ದಿನ ಟ್ರೀಟ್ಮೆಂಟ್ ಮಾಡಿದ್ರು. ಆಮೇಲೆ ಇಲ್ಲಿ ಬೆಡ್ ರೆಸ್ಟೇ ಆಯಿತು. ಬೆಡ್ ರೆಸ್ಟ್ ಆದಮೇಲೆ ಅದು ಮೈಯೆಲ್ಲ ಸ್ವಲ್ಪ ಗಾಯ ಆಗೋಕ್ಕೆ ಶುರುವಾಯಿತು. ಆಮೇಲೆ ವಾಟರ್ ಬೆಡ್ ತಂದು ಹಾಕಿದ ಮೇಲೆ ಮತ್ತೆ ಡ್ರೆಸ್ಸಿಂಗಿಗೆ ಅಂತ ನಮ್ಮೂರಿನರೇ ರಜನಿ ಮೇಡಮ್ ಅಂತ ಇದ್ದರು. ಅವರು ಭಾರಿ ಶ್ರಮಪಟ್ಟರು ಪಾಪ, ಅದನ್ನ ಹೇಳೋದಲ್ಲ. ಡೈಲಿ ಬಂದು ಬೆಳಿಗ್ಗೆ ಸಂಜೆ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಮೆಡಿಷನೆಲ್ಲ ಹಾಕಿ ಡ್ರೆಸ್ಸಿಂಗ್ ಮಾಡಿ ಎಲ್ಲ ಇಲ್ಲೇ ಬಂದು ಫ್ರೀಯಾಗಿ ಮಾಡೋರು. ನಾವು ಮತ್ತೆ ಕರ್ಕೋಬೇಕು ಅಂದರೆ ಶಿವಮೊಗ್ಗಕ್ಕೆ 20 ಕಿಲೋಮೀಟ್ರ್ ದೂರ ಆಗ್ತಿತ್ತು. ಒಂದು 2 ತಿಂಗಳು ಬೆಡ್ ರೆಸ್ಟಲ್ಲೇ ಇದ್ದರು. ಭಾರಿ ಮೆಡಿಷನೆಲ್ಲ ಅವರೇ ಇದು ಮಾಡಿ ಬೆಳಿಗ್ಗೆ ಸಂಜೆ ಬಂದು ಡ್ರೆಸ್ಸಿಂಗ್ ಎಲ್ಲ ಮಾಡಿಬಿಟ್ಟು BP ಶುಗರ್ ಎಲ್ಲ ಚೆಕ್ ಮಾಡೋರು. BP ಒಂದಿತ್ತು, ಶುಗರ್ ಏನೂ ಇರಲಿಲ್ಲ. ನಾನು ಹಾರ್ಟ್ ಪೇಷೆಂಟ್. ನಾವು ಇದು ನಾರಾಯಣ ಹೃದಯಕ್ಕೆ ಹೋಗಿ ಎಂಜಿಯೋಗ್ರಾಮ್ ಮಾಡ್ತಿದ್ವಿ. ಆವಾಗಿಂದನೂ ನನಗೊಂಥರ ಈ ಹೊಟ್ಟೆ ಇದಾಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ನಾವು ನಾರಾಯಣ ಹೃದಯಕ್ಕೆ ಹೋಗಿ ಯಾವಾಗಲೂ ತೋರಿಸ್ಕೊಂಡು ಮೆಡಿಸಿನ್ ಎಲ್ಲ ತೊಗೊಂಡು ಬರ್ತಾಯಿದ್ದೆ. ಆವಾಗ ಇಲ್ಲಿ ರಜನಿ ಮೇಡಮ್ ಅಂತ ಇದ್ದರು ನಮ್ಮೂರಲ್ಲೇ. ಅವ್ರ ಹತ್ರ ಬಂದು ನಾನು ಆ ರಿಪೋರ್ಟೆಲ್ಲ ತೋರಿಸಿ ಅವ್ರ ಹತ್ರ ಕೇಳ್ತಿದ್ದೆ. ನನಗೆ BP ಮತ್ತು ಇದು ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿ ಅವರೆಲ್ಲ ಮಾತ್ರೆ ಎಲ್ಲ ಕೊಟ್ಟಿದ್ರು. ಅದರಿಂದ ನನಗೇನು ಕಡಿಮೆ ಆಗಿರಲಿಲ್ಲ. ಆದರೂ ನೋಡೋಣ ಅಂಥೇಳಿ ಅದನ್ನೆಲ್ಲ ತಗೊಬಂದು
ರಜನಿ ಮೇಡಮ್ನ ಹತ್ರ ತೋರಿಸ್ದೆ. ಅವರು ಅಡ್ಡಿಲ್ಲ, ಇದನ್ನ ತಗೊಂತ ಇರಿ, ಏನು ತೊಂದರೆ ಇಲ್ಲ, ಇದನ್ನೆಲ್ಲ ಬಿಡಬೇಡಿ, ನೀವು ಯಾವಾಗಲೂ ತಗೊಂತ ಇರಿ ಅಂಥೇಳಿ ನಂಗೆ ಹೇಳಿದರು. 3 ದಿನಕ್ಕೊಮ್ಮೆ ಅವಾಗ ಇವಾಗ ಬಂದು ಅವ್ರ ಹತ್ರ ಬಂದು ಮತ್ತು ಬಿ ಪಿನ ಶುಗರು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ತುಂಬಾ ನಮಗೆಲ್ಲ ಈ ಊರಾಗಿದ್ದು ತುಂಬಾ ಎಲ್ಲರಿಗೂ ಸುಮಾರು ಎಲ್ಲರಿಗೂ ಹೆಲ್ಪ್ ಆಗಿದೆ ಅವರಿಂದ. ತುಂಬ ಚೆನ್ನಾಗಿ ನಾವೆಲ್ಲ ಬಂದು ಕೇಳಿದ್ರೆ ಮಾಡಿದ್ರೆ ಮನೆಗೆ ಬನ್ನಿ ಅಂದರೂ ಅವರೇನು ನಮಗೇನು ತೊಂದರೆ ಇಲ್ಲ ಅಂತ ಹೇಳಲ್ಲ. ಬಂದು ಕರ್ಕೊಂಡು ಹೋದ್ರೆ ಬರ್ತಾರೆ, ನಮ್ಮ ಮನೆಗೆಲ್ಲ ಬಂದು ಮಾಡ್ತಾರೆ. ಅವರಿಂದ ನಮ್ಗೆ ಒಳ್ಳೆ ತುಂಬ ಹೆಲ್ಪ್ ಆಗಿದೆ. ನಾವು ಶಿವಮೊಗ್ಗಕ್ಕೆಲ್ಲ ಹೋಗ್ಬೇಕಂದ್ರೆ ನಮ್ಗೆ ತುಂಬ ದೂರ ಆಗುತ್ತೆ, ಈ ರೋಡಲ್ಲೆಲ್ಲ ಹೋಗೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅವರೊಬ್ರು ಇದ್ದಾರೆ ಅಂದರೆ ನಮ್ಗೆ ತುಂಬ ಒಂಥರ ಊರಲ್ಲಿ ಒಂದು ಹೆಲ್ಪ್ ಆಗಿದೆ ನಮಗೆ. ನನಗೆ ಬಿ ಪಿ ಶುಗರ್ ಇರೋದ್ರಿಂದ ನಾನು ಶಿವಮೊಗ್ಗಕ್ಕೆ ಹೋಗಿ ಚೆಕ್ ಮಾಡಿಸ್ಬೇಕಾಗಿತ್ತು. ಅದರಿಂದ ಇವ್ರು ಇರೋದ್ರಿಂದ ಇಲ್ಲಿ ಹೆಲ್ಪ್ ಆಗೈತೆ ನಮಗೆ ತುಂಬಾ. ಅವ್ರಿಗೆ ನಾನು ಬಿ ಪಿ 2 ದಿನಕ್ಕೊಂದು ಸರಿ ಚೆಕ್ ಮಾಡಿಸ್ಬೇಕಿತ್ತು. ಶಿವಮೊಗ್ಗ ಹೋಗೋದು ಅಂದ್ರೆ ನಮಗೇನು ಬಸ್ ಇಲ್ಲ, ಏನಿಲ್ಲ, ಭಾಳ ದೂರ. ಅದಕ್ಕೆ ಇಲ್ಲಿಗೆ ಬಂದು ಚೆಕ್ ಮಾಡಿಸ್ಕೊತಾ ಇದ್ದೀನಿ. ಭಾಳ ಹೆಲ್ಪ್ ಆಗೈತೆ ನಮಗೆ. ಶಿವಮೊಗ್ಗ ಮತ್ತು ಬಸವೇಶ್ವರ ಹಾಸ್ಪಿಟ್ಲು ಮಂಜುನಾಥ ಡಾಕ್ಟ್ರ್ ಅಂತ ಅವರಿಗೆ ತೋರಿಸ್ತಾ ಇದ್ವಿ. ತಿಂಗಳಿಗೆ ಒಂದು ಸರಿ ಹೋಗಿ ಟೆಸ್ಟ್ ಮಾಡಿಸ್ತೀವಿ ಅಲ್ಲಿ. ಇವರು ಇಲ್ಲೂ 2 ದಿನಕ್ಕೆ ಒಂದು ಸರಿ ಟೆಸ್ಟ್ ಮಾಡಿಸ್ರಿ, ಅವಾಗ ಇವಾಗ ಏರುಪೇರು ಆಗ್ತಿರ್ತೈತೆ ಅಂತ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇಲ್ಲೇ ಮಾಡಿಸ್ಕೊಳ್ತಾ ಇದ್ದೀವಿ. ಮತ್ತು ನನಗೆ ಗರ್ಭಕೋಶ ಆಪರೇಷನೂ ಆಗೈತೆ, ಅದ್ರದ್ದು ಅಷ್ಟೇ, ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿರ್ತೈತೆ. ಆವಾಗ ಅದು ಸೊಂಟ ನೋವಿಂದೊಂದು, ಕಾಲು ನೋವು, ಅದಕ್ಕೂ ಮೆಡಿಸಿನ್ ಕೊಟ್ಟಿದ್ರು. ಇಂಜೆಕ್ಷನ್ ಎಲ್ಲ ಇವ್ರ ಹತ್ರನೇ ಹಾಕ್ಸ್ಕೊಂಡು ನಮಗೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮಳೆಗಾಲದಾಗೆಲ್ಲ ನಮಗೆ ಹೋಗೋಕ್ಕೂ ಆಗಲ್ಲ, ಹಾಗಾಗಿ ಇಲ್ಲೇ ಬಂದು ನಮಗೆ ಚೆನ್ನಾಗೆಲ್ಲ ಇಲ್ಲಿ ಮಾಡ್ತಾಯಿದ್ದಾರೆ ರಜನಿ ಅಂತ ಹೇಳಿ.